ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾವಿವತ್ತು ಬಂದಿದ್ದೀವಿ ಚಿಕ್ಕಬಳ್ಳಾಪುರದಲ್ಲೇ ತುಂಬಾ ಪ್ರಸಿದ್ಧವಾದಂತಹ ದೇವಸ್ಥಾನ ಭೋಗನಂದೀಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ 500 ವರ್ಷಗಳ ಕಾಲ ಇತಿಹಾಸವೇ ಇದೆ. ಸುಮಾರು ರಾಜರೆಲ್ಲ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಸೊ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬ ಅದ್ದೂರಿಯಾಗಿ ಮೂಡ್ ಬರ್ತಾ ಇದೆ, ಲಕ್ಷಾಂತರ ಜನ ಬರ್ತಾರೆ. ಸೊ ಇಲ್ಲೆಲ್ಲ ಆಲ್ರೆಡಿ ರಥ ಎಲ್ಲ ರೆಡಿ ಆಗಿದೆ. ಹಾಗಾದ್ರೆ ಬನ್ನಿ, ಯಾವ ತರ ಈ ರಥನೆಲ್ಲ ರೆಡಿ ಮಾಡಿದ್ದಾರೆ, ಏನೇನೆಲ್ಲ ಮಾಡ್ಬೋದು, ಫಂಕ್ಷನ್ ಇವೆಂಟ್ ಯಾವ ತರ ಆರ್ಗನೈಸ್ ಮಾಡಿರ್ತಾರೆ ಅನ್ನೋದನ್ನ ಕೇಳೋಣ. ಸೊ ನೀವಿಲ್ಲಿ ನೋಡ್ಬೋದು, ರಥನ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಓಪನ್ ಏರಿಯಾ ಬಿಟ್ಟಿದ್ದಾರೆ, ಇಲ್ಲಿ ದೇವ್ರನ್ನ ಕೂರ್ಸೋದಕ್ಕಂತೆ. ಅದ್ರ ಮೇಲೆ 1 by 1 ಸ್ಟೆಪ್ಸ್ ಮಾಡಿದ್ದಾರೆ. ಮೇ ಬಿ ಆ ಸ್ಟೆಪ್ಸ್ ಅಲ್ಲಿ ಅಲಂಕಾರ ಏನಾದ್ರು ಮಾಡ್ತಾರೇನೋ. ಸೊ ತುಂಬಾ ಚೆನ್ನಾಗಿ ಒಂದು ಡಿಫ್ರೆಂಟ್ ವೇ ಅಲ್ಲಿ ರಥನ ರೆಡಿ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು 4 ಚಕ್ರಗಳನ್ನ ಇಟ್ಟಿದ್ದಾರೆ. ಈ ತರ ಕಲ್ಲುಗಳು ಇತಿಹಾಸದಲ್ಲೇ ಎಲ್ಲೂ ಇಲ್ಲ, ಆ ತರ ಕಲ್ಲುಗಳನ್ನ ಜೋಡಿಸಿದ್ದಾರೆ ರಥ ಎಳೆಯೋದಕ್ಕೋಸ್ಕರ. ಸೊ ತುಂಬಾ ಸುಂದರವಾಗಿ ಮಾಡಿದ್ದಾರೆ ಒಟ್ಟಾರೆ. ಸೊ ನೀವಿಲ್ಲಿ ನೋಡ್ಬೋದು, ಮರದಲ್ಲೇ ಒಂದು ತುಂಡುಗಳ ತರ ಕಟ್ ಮಾಡಿ ಇಟ್ಟಿದ್ದಾರೆ ರಥನ ನಿಲ್ಸೋದಕ್ಕೆ. ಸೊ ಈಗ ಈ ರಥ ಮೂವ್ ಆಗ್ತಾ ಇದೆ ಅಂದ್ರೆ ಸಡನ್ ಆಗಿ ಸ್ಟಾಪ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ತರ ತುಂಡುಗಳನ್ನ ಮಾಡಿಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ರಥನ ಎಲ್ಲಾದ್ರೂ ಸ್ಟಾಪ್ ಮಾಡ್ಬೋದು ಅಂದ್ರೆ ಇದ್ರಲ್ಲಿಂದ ಮಾಡ್ಕೋಬಹುದು. ಆಗ್ಲೇ ನಾವು ಅಲ್ಲೊಂದು ರಥ ನೋಡ್ಕೊಂಡ್ ಬಂದ್ವಿ. ಇಲ್ಲಿ ಇನ್ನೊಂದ್ ತರ ರಥ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದರ ವಿಶೇಷತೆ ಏನಂದ್ರೆ, ಆಗ್ಲೇ ನಾವು ನೋಡಿದ ಹತ್ರ ಬರೀ 4 ಚಕ್ರ ಇತ್ತು, ಇಲ್ಲಿ 6 ಚಕ್ರದ ರಥ ಇದು. ಅಂಡ್ ಇದೆಲ್ಲ ಏನಿದೆ ಡಿಸೈನ್ ಎಲ್ಲ ಏನ್ ಮಾಡಿದ್ದಾರೆ ಅದನ್ನ ವುಡನ್ ಇಂದ ಮಾಡಿದ್ದಾರೆ. ಇಲ್ಲಿ ದೇವ್ರುಗಳನ್ನೆಲ್ಲ ಕೆತ್ತಿದ್ದಾರೆ, ಗಂಟೆಗಳೆಲ್ಲ ಇದೆ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ.